ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಮಂಗಳವಾರದ ದಿವಸದ ವ್ಲಾಗು. ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬಗಲ್ಗುಂಟೆ ಜಾತ್ರೆ ಇರೋದ್ರಿಂದ ನಮ್ಮನ್ನು ಕರೆದಿದ್ರು, ಹಾಗಾಗಿ ಹೋಗಿ ಬರೋಣ. ತುಂಬ ವರ್ಷ ಆಗಿತ್ತು, ಅವರು ಮಾಡಿರಲಿಲ್ಲ, ರೆಗ್ಯುಲರಾಗಿ ಕರೆಯೋರು ಪಾಪ ಮಾಡಿರಲಿಲ್ಲ. ಹಾಗಾಗಿ ಈ ವರ್ಷ ಮಾಡಿದ್ದೀವಿ, ಬನ್ನಿ ಅಂತ ಕರೆದಿದ್ರು ನಮ್ಮನೆ ಫ್ರೆಂಡು. ಹಾಗಾಗಿ ಹೋಗ್ತಾಯಿದ್ದೀವಿ. ನಾನು ರೆಡಿ ಆಗಿದ್ದೀನಿ. ಮಧ್ಯಾಹ್ನ ಬೇಗ ಹೋಗಿ ಬರೋಣ ಅಂದ್ಕೊಂಡಿದ್ವಿ, ಬಟ್ ಲೇಟ್ ಆಯಿತು. ಪಾಪು ಸ್ಕೂಲ್ ಬಿಡಬೇಕಲ್ವ, ಸ್ಕೂಲ್ ಮುಗಿದ್ರೆ ಸ್ಕೂಲಿಂದ ಹಾಗೆ ಕರ್ಕೊಂಡು ಹೋಗೋಣ. ಮುಂಚೆನೇ ಹೋದರೆ ಪಾಪ ಟೆನ್ಷನ್ ಇರುತ್ತೆ ನಮಗೆ, ಪಾಪು ಇದ್ದಾಳೆ ಹೋಗ್ಬೇಕು ಅಂತ. ಹಾಗಾಗಿ ಮತ್ತೆ ಮನೆಗೆ ಬಂದು ಹೋಗೋಕ್ಕಾಗಲ್ಲ ಸ್ಕೂಲ್ ಹತ್ರ ಅಂತ ನಾವು ಸ್ಕೂಲ್ ಹತ್ರದಿಂದ ಕರ್ಕೊಂಡು ಹೊರಡೋಣ. ಊಟ ಮಾಡ್ಕೊಂಡು ಬೇಕಿದ್ರೆ ಇವರು ಹೊರಟು ಬರ್ತಾರೆ, ನಾವು ಸ್ವಲ್ಪ ಓಡಾಡ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಮಳೆ ಸಿಚುವೇಶನ್ ಹೇಗೆ ಅಂತ. ಬಟ್ ನಮಗೆ ಸ್ಕೂಲ್ ಹತ್ರ ಹೋಗೋದ್ರೊಳಗೆ ಲೇಟ್ ಆಗಿಬಿಡುತ್ತೆ, ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ, ಲೇಟ್ ಆಗುತ್ತೆ ಈಚೆ ಬಿಡೋಕ್ಕೆ ಅಂತ. ನಮ್ಮ ಮನೆ ಪಕ್ಕದಲ್ಲಿ ಇನ್ನೊಬ್ರು ಇದ್ದರು ಸ್ಕೂಲ್ಗೆ ಹೋಗೋರು. ಅವ್ರಿಗೆ ಹೇಳಿದ್ವಿ ಪಾಪ ಕರ್ಕೊಂಬನ್ನಿ ಅಂತ. ಹಾಗಾಗಿ ಮೆಟ್ರೋ ಸ್ಟೇಷನ್ ಹತ್ರ ಕರ್ಕೊಂಬಂದಿದ್ರು. ನಾವು ಗಾಡಿ ಅಲ್ಲೇ ಪಾರ್ಕ್ ಮಾಡಿ ಮೆಟ್ರೋಲ್ಲಿ ಹೋಗ್ಬಿಡೋಣ, ತುಂಬ ಈಸಿ ಆಗುತ್ತೆ, ಟ್ರಾಫಿಕ್ ಇರೋಲ್ಲ, ಹಿಂಸೆ ಆಗೋಲ್ಲ, ನಮಗೆ ಮತ್ತೆ ವಾಪಸ್ ಬರೋಕ್ಕೆ ಈಸಿ ಇರುತ್ತೆ ಅಂತ ನಾವು ಪ್ಲ್ಯಾನ್ ಮಾಡಿದ್ದಕ್ಕೆ ಈ ರೀತಿ ಮೆಟ್ರೋ ಸ್ಟೇಷನ್ ಹತ್ರ ನಿಂತಿದ್ವಿ. ಅಲ್ಲೇ ಹತ್ರ ಅಲ್ವಾ ಕರ್ಕೊಂಬಂದರು. ನೋಡಿ ಫುಲ್ಲು ಖುಷಿ ಮೇಡಮ್ ಅವ್ರಿಗೆ, ನಾನು ಬಂದಿದ್ದೀನಿ ಅಂದ ತಕ್ಷಣ. ಕರ್ಕೊಂಬಂದು ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ಹೊರಟ್ವಿ. ಫೈನಲಿ ನಾವು ಮೆಟ್ರೋಲ್ಲಿ ಹೋದರೆ ತುಂಬಾ ಈಸಿ ಅಲ್ವಾ, ಮತ್ತು ವಾಪಸ್ ಬರೋಕ್ಕೆ ಹಿಂಸೆ ಆಗೋಲ್ಲ ಅಂತ ನಾವು ಹೊರಟಿದ್ದು. ಈ ಟೈಮಲ್ಲಿ ಫುಲ್ಲು ಟ್ರಾಫಿಕ್ ಇರುತ್ತೆ, ಎಣ್ಣೆಮೇಲಿ, ದಾಸರಳ್ಳಿ ಈ ಕಡೆ ಎಲ್ಲ. ಏಕೆಂದರೆ ಬಗಲ್ಗುಂಟೆ ಜಾತ್ರೆ ಅಂದರೆ ಗೊತ್ತಲ್ವ, ತುಂಬ ಜನ ಇರ್ತಾರೆ. ನಾನು ಸತಿ ಅಂದರೆ ಸುಮಾರು ವರ್ಷಗಳು ಹೋಗೇ ಇಲ್ಲ. ಹೋದರೆ ಜಸ್ಟ್ ಅವರು ಕರೆದಿರ್ತಾರಲ್ವ, ಅವ್ರ ಮನೆ ಹತ್ರ ಹೋಗೋದು, ತಿನ್ಕೊಳ್ಳೋದು, ಬರೋದು, ಅದೇ ಥರ ಮಾಡ್ತಿದ್ದಿದ್ದು. ಈ ವರ್ಷ ಅಟ್ಲೀಸ್ಟು ಒಳಗೆ ಹೋಗೋಣ, ಗೇಮ್ಸ್ ಎಲ್ಲ ಆಟಿಸ್ಕೊಂಬರೋಣ ಪಾಪುಗೆ ಅಂತ ಪ್ಲ್ಯಾನ್ ಮಾಡಿದ್ದೆ. ನೋಡೋಣ ಏನಾಗೋದು ಅಂತ. ಹೋದ್ಮೇಲೆ ಏನಾಗುತ್ತೆ, ಮಳೆ ತುಂಬ ಬರೋ ಥರ ಇದೆ ಅಂದರೆ ನಾವು ವಾಪಸ್ ಇವ್ರ ಜೊತೆನೇ ಬಂದುಬಿಡ್ತೀವಿ, ಇಲ್ಲಾಂದರೆ ಇಲ್ಲ. ಫ್ರೆಂಡ್ಸ್ ನೋಡಿ, ನಮ್ಮ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಇದೆ ಒಳ್ಳೆಯಲ್ಲೇ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ನಮಗೆ ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ನೋಡಿ ಫೈನಲಿ ನಾವು ಮೆಟ್ರೋಗೆ ಹೊರಟ್ವಿ. ನೋಡಿ ಫುಲ್ಲು ಆಟ ಆಡ್ಕೊಂಡು ಆ ಕಡೆ ಈ ಕಡೆ ಅಂದರೆ ಜನ ಇರಲಿಲ್ಲ ಮೆಟ್ರೋಲಿ, ಫುಲ್ಲು ಫ್ರೀ ಇತ್ತು. ಮತ್ತು ನಾವು ಹೋಗ್ತಾ ಫುಲ್ಲು ಎಂಡ್ಗೆ ಹೋಗ್ತಾ ಇದ್ವಲ್ವ, ಹಾಗಾಗಿ ತುಂಬ ಜನ ಕಡಿಮೆ ಆಗ್ತಾನೇ ಇದ್ದರು. ನೇಚರ್ ನೋಡಿಕೊಂಡು ಒಳ್ಳೆ ಗಿಡಗಳು ಮರಗಳು, ಏಕೆಂದರೆ ಮೆಟ್ರೋ ಹತ್ತಿದ್ರೇ ಗಿಡ ಮರಗಳು ಚೆನ್ನಾಗಿ ಕಾಣೋದು, ಬಿಲ್ಡಿಂಗ್ಗಳು ಎಲ್ಲ ನೋಡಿಕೊಂಡು ಪಾಪು ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಹೊರಟ್ವಿ. ವರ್ಷ ಎಷ್ಟು ವರ್ಷಗಳು ಹೋದ್ರೂ ನಾವು ಒಳಗೆ ಜಾತ್ರೆ ದೇವಸ್ಥಾನ ಆ ಕಡೆ ಎಲ್ಲ ಹೇಗಿರುತ್ತೆ ಅಂತಲೇ ನಾನು ನೋಡಿಲ್ಲ. ಇಷ್ಟು ವರ್ಷ ಆದರೂ ನಾನು ಬಗಲ್ಗುಂಟೆ ಒಳಗಡೆ ಫುಲ್ಲು ಹೋಗೇ ಇಲ್ಲ. ಯಾರು ಹೇಳಿರ್ತಾರೆ ಅವ್ರ ಮನೆಗೆ ಹೋಗೋದು, ತಿನ್ಕೊಳ್ಳೋದು, ಬರೋದು ಅನ್ನೋದೇ ಆಗೋದು. ಪಾಪನೂ ಪಾಪ ಕರ್ಕೊಂಡೇ ಹೋಗಿಲ್ಲ. ಲಾಸ್ಟ್ ಟೈಮ್ ಹೋಗಿದ್ವಿ, ತುಂಬ ಒಳಗೆಲ್ಲ ಹೋಗಲಿಲ್ಲ, ತುಂಬ ಜನ ಬೇರೆ ಇದ್ದರು ಲಾಸ್ಟ್ ಇಯರ್. ಈ ಇಯರ್ ಹೇಗಿರುತ್ತೋ ಗೊತ್ತಿಲ್ಲ, ನೋಡೋಣ ಅಂತ ಹೋಗ್ತಿದ್ದೀವಿ. ಪ್ರಾಮಿಸ್ಸು ಲಾಸ್ಟ್ ಇಯರು ಗಾಳಿ ಉಸಿರು ತೊಗೊಳೋಕ್ಕೂ ಪ್ಲೇಸ್ ಇರಲಿಲ್ಲ, ಅಷ್ಟು ರಶ್ ಇತ್ತು. ನೋಡಿ ಟ್ರೈನಲ್ಲಿ ಫುಲ್ ಆ ಕಡೆ ಈ ಕಡೆ ಓಡಾಡಿಕೊಂಡು ಮೇಡಮ್ ಅವರು ಅಪ್ಪ ಹತ್ರ ಹೋಗ್ತೀನಿ, ನಿಮ್ಮ ಹತ್ರ ಬರ್ತೀನಿ ಅಂತ ಸುತ್ತಾಡ್ಕೊಂಡು ಆಟ ಆಡ್ಕೊಂಡಿದ್ದಾಳೆ. ಈ ವರ್ಷ ಪಾಪನ ಬೇರೆ ಜಾತ್ರೆ ಒಳಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ನೋಡಬೇಕು, ಯಾಕೆಂದರೆ ರಶ್ ತುಂಬ ಇರುತ್ತೆ. ನಮ್ಮ ಅಕ್ಕರೆಲ್ಲ ಬಂದಿದ್ದಿದ್ರೆ ಚೆನ್ನಾಗಿರೋದು. ಹೋದ ವರ್ಷ ಅವರಿದ್ದರು ಆ್ಯಕ್ಚುಲಿ, ಅವ್ರು ಕರೆದ್ರು ಅಂತ ಅನ್ಎಕ್ಸ್ಪೆಕ್ಟೆಡ್ಲಿ ನಾವು ಹೋಗಿದ್ದೆ. ಆ್ಯಕ್ಚುಲಿ ನಾನು ಹೋಗಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ ಲಾಸ್ಟ್ ಇಯರು. ನಮ್ಮ ಅಕ್ಕ ಅವ್ರು ಬಂದಿದ್ರಲ್ವ, ಹಾಗಾಗಿ ಬಾ ಅಂದಿದ್ರ, ಹಾಗಾಗಿ ನಾನು ಅನ್ಎಕ್ಸ್ಪೆಕ್ಟೆಡ್ಲಿ ಸಡನ್ನಾಗಿ ಹೋಗಿದ್ದು. ಈ ವರ್ಷ ಮಾತ್ರ ಮುಂಚೆನೇ ಫೋನ್ ಮಾಡಿದ್ರು ಇವರು ಪಾಪ, ಹಾಗಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು. ನೋಡಿ ಫೈನಲಿ ಅವ್ರ ಮನೆ ಹತ್ರ ಬಂದ್ವಿ, ಊಟ ಮಾಡಿಕೊಂಡು ಹೊರಟ್ವಿ. ಇವರಿಗೆ ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ಲೇಟ್ ಆಗುತ್ತೆ, ಹೊರಗಡೆ ನನಗೆ ಕೆಲಸ ಇದೆ ಅಂದರು, ಹಾಗಾಗಿ ನಾವು ಹೊರಟ್ವಿ. ನೋಡಿ ಫೈನಲಿ ಅವರು ಮೆಟ್ರೋ ಹತ್ಕೊಂಡು ಹೊರಟರು. ನಾನು ಬುಜ್ಜಿ ಫುಲ್ಲು ಜಾತ್ರೆ ಒಳಗೆ ಹೋಗಿ ಬರೋಣ ಅಂತ ಬಂದ್ವಿ. ಫುಲ್ಲು ಒಳಗೆ ಹೋಗ್ತಾ ಖಾಲಿ ಅನಿಸ್ತಾಯಿತ್ತು ರೋಡು. ಆಮೇಲೆ ಮಧ್ಯದಲ್ಲಿ ನನಗೆ ಆಟ ಆಡೋಕ್ಕೆ ಬಬಲ್ಸ್ ಕೊಡಿಸಿ, ನನಗೆ ಅದು ಕೊಡಿಸಿ ಇದು ಕೊಡಿಸಿ ಅಂದ್ಲು. ಮೇಯ್ನ್ ಅವಳಿಗೆ ಇಷ್ಟ ಆಗೋದು ಬಬಲ್ಸ್ ಒಂದೇ ಜಾತ್ರೆಯಲ್ಲಿ ಹೆಚ್ಚು. ಮೊದಲು ಬಲೂನ್ಸ್ ಅಂತ ಕೇಳೋಳು, ಇವಾಗ ಫುಲ್ಲು ಬಲೂನ್ಸ್ ಇಷ್ಟ ಇಲ್ಲ. ಮೇಡಮ್ ಅವ್ರಿಗೆ ಇದೇ ಥರ. ನೋಡಿ ದೇವಸ್ಥಾನದ ಮುಂದೆ ಫುಲ್ಲು ಅಡಿಕೆ ಮರ ನಿಲ್ಲಿಸ್ತಾರಲ್ವ, 2 ಅದಿನ್ನೂ ಹಾಗೇ ಇದೆ. ಏಕೆಂದರೆ ಸೆಕೆಂಡ್ ಡೇ ಅಲ್ವಾ ಅದು ಮಾಡೋದು, ಸೆಕೆಂಡ್ ಡೇನೂ ಫಸ್ಟ್ ಡೇನೂ ಮಾಡಿದ್ದಾರೆ. ನಾವು ಫುಲ್ಲು ಎಲ್ಲ ದಿವಸನೂ ನೋಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ನಾವು ಇವತ್ತು ಬರಬೇಕಿತ್ತು, ಬಂದ್ವಿ. ಜಾತ್ರೆಯಲ್ಲಿ ನೋಡಿ ನಾವು ಹೋಗೋದೆ ಅಂತ ಕೇಳಿ
ಇಯರ್ ರಿಂಗ್ಸು, ಹೆಡ್ ಬ್ಯಾಂಡ್ಸು, ಏರ್ ಬ್ಯಾಂಡು ಈ ರೀತಿ ಎಲ್ಲ ನೋಡೋಕ್ಕೆ. ಇವಳಿಗೆ ಮಾತ್ರ ಫುಲ್ಲು ಬೊಬ್ಬಲ್ಸ್, ಆಟ ಸಾಮಾನು ಮೇಲೆ ಕಣ್ಣು. ನನಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಹಠ ಮಾಡ್ತಿರ್ತಾಳೆ. ಬಟ್ ಬಬಲ್ಸ್ ಕೊಡಿಸ್ಬಿಟ್ರೆ ಸುಮ್ಮನೆ ಆದಳು. ಅದನ್ನು ಕೊಡಿಸ್ಬಿಟ್ಟವ, ಅದಕ್ಕೆ ಸುಮ್ಮನೆ ಆಗಿದ್ಲು, ಸೈಲೆಂಟಾಗಿ ಆಟ ಆಡ್ಕೊಂಡಿದ್ಲು. ನಾನು ಫುಲ್ಲು ಕ್ರೌನ್ಸ್ ನೋಡೋದು. ಎಷ್ಟು ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿ ಕಾಣುತ್ತೆ, ಸೂಪರಾಗಿರುತ್ತೆ ಈ ಥರ ಎಲ್ಲ ಹಾಕ್ಕೊಳ್ಳೋಕ್ಕೆ. ನಾನು ಇನ್ನು ಮುಂದೆ ಮುಂದೆ ಯಾವ್ಯಾವ ಥರ ನೋಡ್ತೀನಿ, ಏನೇನು ತಗೋತೀನಿ ಅಂತ ನಾನು ತೋರಿಸ್ತೀನಿ. ನಾನು ಆಲ್ಮೋಸ್ಟು ಜಾತ್ರೆಯಲ್ಲಿ ಜಾಸ್ತಿ ಯಾವುದೂ ತೊಗೊಳ್ಳಲ್ಲ, ವೇಸ್ಟ್ ಆಗೋವಂಥದ್ದು. ಈ ಇಯರ್ ರಿಂಗ್ಸು ನನಗೆ ಯೂಸ್ ಆಗುತ್ತೆ ಅನ್ನೋದನ್ನಷ್ಟೇ ನಾನು ತೊಗೊಳ್ಳೋದು. ಇಯರ್ ರಿಂಗ್ಸ್ ತುಂಬ ಇಷ್ಟ, ಹಾಗಾಗಿ ನಾನು ಇಯರ್ ರಿಂಗ್ಸ್ ತುಂಬಾ ನೋಡ್ತೀನಿ. ಎಲ್ಲೋದ್ರೂ ಇಯರ್ ರಿಂಗ್ಸ್ ನೋಡೋದೇ ಕೆಲಸ. ಮೊದಲು ಅಷ್ಟು ಇಷ್ಟಪಡ್ತಿರ್ಲಿಲ್ಲ, ಇವಾಗ ಸ್ವಲ್ಪ ನನಗೆ ಇಯರ್ ರಿಂಗ್ಸ್ ಮೇಲೆ ತುಂಬ ಹುಚ್ಚು. ಈ ಚೈನ್ ಅಟ್ಲೀಸ್ಟು ನಮಗೆ ಈ ಸರಗಳು ಸ್ವಲ್ಪ ಕಡಿಮೆನೇ, ನೆಕ್ಲೆಸ್ ಅದೆಲ್ಲ ನಾನು 1 ಗ್ರಾಮಲ್ಲಿ ತೊಗೊಂಡ್ಬಿಟ್ಟಿರ್ತೀನಿ ಅದನ್ನು, ಅದಿರುತ್ತೆ. ಬಟ್ ಈ ರೀತಿ ಇಯರ್ ರಿಂಗ್ಸ್ಗಳನ್ನ ನಾನು ತುಂಬ ಕಲೆಕ್ಷನ್ ಮಾಡ್ತಾನೇ ಇರ್ತೀನಿ, ತೊಗೋತಾನೇ ಇರ್ತೀನಿ. ಎಲ್ಲೋದ್ರೂ ಇಯರ್ ರಿಂಗ್ಸ್ ನೋಡ್ತೀನಿ. ಇಲ್ಲಿ ನೋಡಿ, ಶುಗರ್ ಕ್ಯಾಂಡಿ. ಆ್ಯಕ್ಚುಲಿ ಇದು ಮಾಡಿದಾಗ ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ. ಸೊ ಹಾಗೇ ಇಟ್ಕೊಂಡ್ರೆ ಅದು ಫುಲ್ಲು ಮೆಲ್ಟಾಗಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಟಾಯ್ಸ್ ಎಲ್ಲ. ನೋಡಿ, ಎಲ್ಲೋದ್ರೂ ನನಗೆ ತಿನ್ನೋದು ಬೇರೆ ಏನೂ ಇಂಟ್ರೆಸ್ಟ್ ಇರೋಲ್ಲ, ಓನ್ಲಿ ಇಯರ್ ರಿಂಗ್ಸ್. ಎಲ್ಲೋದ್ರೂ ಇಯರ್ ರಿಂಗ್ಸ್ ನೋಡಿಕೊಂಡು ಫುಲ್ಲು ಜಾಲಿ ಚೆನ್ನಾಗಿರುತ್ತೆ. ಜಾತ್ರೆಯಲ್ಲಿ ಆ್ಯಕ್ಚುಲಿ ಈ ಥರ ಜಾತ್ರೆಗಳಲ್ಲಿ ಓಡಾಡಿ ತುಂಬ ವರ್ಷಗಳೇ ಆಗಿಬಿಟ್ಟಿದೆ ಬಿಡಿ. ಓದೋ ಟೈಮಲ್ಲಿ ಊರ ಹತ್ರ ಎಲ್ಲ ಜಾತ್ರೆಗಳಲ್ಲಿ ಎಷ್ಟು ಚೆನ್ನಾಗಿ ಓಡಾಡ್ತಾಯಿದ್ವಿ ಅಂದರೆ ಫುಲ್ಲು ಖುಷಿಯಾಗಿ ಫ್ರೆಂಡ್ಸ್ ಎಲ್ಲ ಗ್ಯಾಂಗ್ ಸೇರ್ಕೋತಾ ಇದ್ವಿ. ಈ ಕಡೆ ಎಲ್ಲ ಒಬ್ಬೊಬ್ಬರೇ ಓಡಾಡಬೇಕು, ಮಕ್ಕಳನ್ನ ಕರ್ಕೊಂಡು ಮಕ್ಕಳನ್ನ ಜೊತೆಲಿ ಇಟ್ಕೊಂಡು ಓಡಾಡಬೇಕು. ಅವರು ಹಠ ಮಾಡಿದ್ದನ್ನ ಕೊಡಿಸ್ಕೊಂಡು ಅದೇ ಟೆನ್ಷನ್ನಲ್ಲಿರ್ತೀವಿ. ನೋಡಿ, ದೇವಸ್ಥಾನ ಹತ್ರ ಆ್ಯಕ್ಚುಲಿ ಕಡಿಮೆ ಜನ ಇದ್ದಾರೆ. ಸಂಜೆ ಆಗ್ತಾ ತುಂಬ ಜನ ಸೇರ್ತಾರೆ ದೇವಸ್ಥಾನ ಹತ್ರ. ಇವಾಗ ಕಡಿಮೆ ಜನನೇ, ಬಟ್ ಒಳಗಡೆ ಇನ್ನೂ ಸಂಧಿಗಳಲ್ಲಿ ಅಂದರೆ ಜಾತ್ರೆ ಫುಲ್ಲು, ಮತ್ತು ಇಲ್ಲಿ ಎಕ್ಸಿಬಿಷನ್ ಹಾಕಿರ್ತಾರಲ್ವ, ಫುಲ್ಲು ಆಟಗಳಾಡೋದು, ಅದೆಲ್ಲ ಫುಲ್ಲು ಯಾವ ಥರ ರಶ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೋಡೋಣ ಹೇಗಿರುತ್ತೆ, ಹೋಗಿ ಬರೋಣ ಈ ವರ್ಷ ಅಂತ ಹೋಗಲೇಬೇಕು ಅಂತ ಹೊರಟ್ವಿ. ನೋಡೋಣ ಇರುತ್ತೆ ಅಂತ. ಇಲ್ಲಿ ನೋಡಿ, ಪಾಪುಗೆ ಸ್ವಲ್ಪ ಸ್ವೀಟ್ ಕಾರ್ನ್ ಕೊಡಿಸ್ದೆ, ಆಟ ಮಾಡಿದ್ಲು ಅಂತ. ಸ್ವೀಟ್ ಕಾರ್ನ್ ತಿಂದ್ಕೊಂಡು ಒಂದು ರೌಂಡು ಏನಾದರೂ ತೊಗೊಳ್ಳೋಣ, ಶಾಪಿಂಗ್ ಮಾಡೋಣ ಅಂತ ಹೊರಟ್ವಿ. ನನಗೇನು ಇಷ್ಟ ಆಗಿಲ್ಲ ಆ್ಯಕ್ಚುಲಿ. ಪ್ಲಾಸ್ಟಿಕ್ ಅಂದರೆ ಹೆಚ್ಚು ಪ್ಲಾಸ್ಟಿಕ್ ಏನು ಮನೆಯಲ್ಲಿ ಬೇಡ, ನ್ಯಾಚುರಲ್ಲು ಚೆನ್ನಾಗಿರುತ್ತಲ್ವ ಅಂತ ಈ ಗಿಡಗಳು ಮತ್ತು ಫ್ಲವರ್ಸ್ ಅದೆಲ್ಲ ಕೆಲವೊಂದು ಪ್ಲಾಸ್ಟಿಕ್ಕೆ ಫುಲ್ ಇದ್ದಿದ್ದು. ಬಟ್ ನನಗೆ ಅದೆಲ್ಲ ಇಷ್ಟ ಆಗಿಲ್ಲ. ಹಾಗಾಗಿ ನಾನು ಸ್ವಲ್ಪ ಈ ಕ್ರೌನು ಮತ್ತು ಪಾಪು ಇದೊಂದು ಮಿನಿಮಮ್ ಒಂದು 3-4 ಟಾಯ್ಸ್ ಕೊಡಿಸಿದ್ವಿ ಅಷ್ಟೇ ಬುಜ್ಜಿ ಪಾಪುಗೆ. ನಾನು ಮಿಕ್ಕಿದ್ದನ್ನು ಇಷ್ಟು ಮಾತ್ರ ತೊಗೊಂಡು ನೋಡಿ, ತೋರಣಗಳು ಮತ್ತು ಫ್ಲವರ್ಸು, ಪುಟಾಣಿ ಗಿಡಗಳು ಎಲ್ಲ ಫುಲ್ಲು ಪ್ಲಾಸ್ಟಿಕ್ಕೇ ಇತ್ತು. ನನಗೆ ಈ ಥರ ಪ್ಲಾಸ್ಟಿಕ್ಕು ಜಾಸ್ತಿ ಬಳಸೋದು ಇಷ್ಟ ಇಲ್ಲ, ನ್ಯಾಚುರಲ್ ಗಿಡಗಳೇ ಇಷ್ಟ. ಆಲ್ಮೋಸ್ಟು ನನ್ನ ವ್ಲಾಗ್ಸ್ ನೋಡಿರ್ತೀರ, ನಮ್ಮ ಮನೆಯಲ್ಲಿ ಹೊರಗಡೆ ಫುಲ್ಲು ನ್ಯಾಚುರಲ್ಲೇ ಇರೋದು. ನಮ್ಮ ಮನೇಲಿ ನಮ್ಮಿಬ್ರಿಗೂ ಇಷ್ಟ ಫುಲ್ಲು ಗಿಡಗಳನ್ನ ಬೆಳೆಸೋದು, ಗಿಡಗಳನ್ನ ಮೇಂಟೈನ್ ಮಾಡೋದು ತುಂಬಾ ಇಷ್ಟ. ಹಾಗಾಗಿ ನಾನು ಪ್ಲಾಸ್ಟಿಕ್ ಹೆಚ್ಚು ತೊಗೊಳ್ಳಲ್ಲ. ನೋಡಿ, ಸ್ವಲ್ಪ ಒಂದೊಂದು ರೋಡಲ್ಲಿ ಕಡಿಮೆ ಜನ ಅನಿಸಿದ್ರು. ಲಾಸ್ಟ್ ಇಯರ್ ಈ ರೋಡಲ್ಲಿ ಮುಂದೆ ಈ ರೀತಿ ನಡ್ಕೊಂಡು ಹೋಗೋಕ್ಕೂ ಆಗ್ತಿರ್ಲಿಲ್ಲ, ಆ ಥರ ಇತ್ತು. ಫೈನಲಿ ನಾವು ಇಲ್ಲಿ ಎಕ್ಸಿಬಿಷನ್ ಹತ್ರ ಕರ್ಕೊಂಬಂದೆ ನೋಡಿ. ಫುಲ್ಲು ಎಷ್ಟು ದೂರ ನಡಿಬೇಕಿತ್ತು. ಇಲ್ಲಿಗೆ ಬರೋ ಟೈಮಲ್ಲಿ ಏನೂ ರಶ್ ಅನಿಸ್ಲಿಲ್ಲ, ಹಾಗಾಗಿ ಹೋಗೋ ಟೈಮಲ್ಲೂ ಚೆನ್ನಾಗಿರುತ್ತೆ ಅಂದ್ಕೊಂಡು ಬಂದ್ವಿ. ನೋಡಿ, ಫುಲ್ಲು ಗೇಮ್ಸ್ ಆಡೋಣ ಅಂದ್ಕೊಂಡು ಬರ್ತಿದ್ವಿ. ಬಟ್ ಯಾವ ಗೇಮ್ ಆಡೋದು ಅಂತಲೇ ಐಡಿಯಾ ಇಲ್ಲ. ಇಲ್ಲಿ ಬೇರೆ UPI ಇಲ್ಲ, ಓನ್ಲಿ ಕ್ಯಾಶ್ ಅಂತ ಅಂದರು. ಅಯ್ಯೋ, ಅದಕ್ಕೆ ಬೇರೆ ಸ್ವಲ್ಪ ಹೊತ್ತು ಓಡಾಡಿ ಯಪ್ಪ ಆಗಲೇ ಇಲ್ಲ, ತುಂಬ ಹಿಂಸೆ ಆಯಿತು. ಬಟ್ ಪಾಪು ಫುಲ್ಲು ಇಂಟ್ರೆಸ್ಟ್ ಇತ್ತು, ಅಂದರೆ ನಾನು ಆಡಲೇಬೇಕು, ನಾನು ಇದಾಡಬೇಕು ಅಂತ ಖುಷಿ ಪಡ್ತಾಯಿದ್ಲು. ಹಾಗಾಗಿ ನಾವು ಯಾವ್ದು ಆಡೋಣ ಅಂತ, ಇವಾಗ ನಮ್ಮ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಬ್ಯಾಕ್ ಸೈಡು ಡ್ರ್ಯಾಗನ್ದು, ಅದನ್ನು ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡೋಣ ಆಡೋಣ ಅಂತ. ಅದರಲ್ಲಿ ನೋಡಿ ಕ್ಯೂ ನಿಂತಿದ್ದೀವಿ ಟಿಕೆಟ್ ತೊಗೊಂಡು, ಇದರಲ್ಲಿ ಕೂತ್ಕೋಬೇಕು ಅಂತ. ಕ್ಯೂ ನೋಡಿ ಎಷ್ಟಿದೆ ಅಂದರೆ ಒಂದೊಂದು ರೌಂಡಿಗೆ ಫುಲ್ ಆಗೋಗ್ತಾರೆ. ಯಾಕೆಂದರೆ ಆ ತುದಿಯಿಂದ ಈ ತುದಿಗೆ ಅಂದರೆ ತುಂಬ ಜನ ಸೇರ್ತಾರೆ. ಫುಲ್ಲು ಇಲ್ಲಿಂದ ಉದ್ದ ನಿಂತಿದ್ದಾರೆ ನೋಡಿ. ಆ ರೌಂಡ್ ಮುಗಿದು ಅವ್ರನ್ನ ಸ್ಟಾಪ್ ಮಾಡಿದ್ಮೇಲೆ ನೆಕ್ಸ್ಟ್ ರೌಂಡ್ ಕೂರಿಸ್ತಾರೆ. 10 ರೌಂಡ್ಸ್ ಅನಿಸುತ್ತೆ, ಆ ಕಡೆ ಈ ಕಡೆ ಈ ಥರ. ಫಸ್ಟು ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋಲಿ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಫಾಸ್ಟ್ ಮಾಡ್ತಾರೆ. ಯಪ್ಪ, ಭಯನೇ ಆಗುತ್ತೆ ಆ್ಯಕ್ಚುಲಿ.
ನೋಡಿ ನಾವು ಮಧ್ಯದಲ್ಲಿ ಕೂತ್ಬಿಟ್ಟಿದ್ವಿ. ಫುಲ್ಲು ಎಷ್ಟು ಜೋರು ಆಡ್ತು ಅಂದರೆ ತಲೆ ಸುತ್ತಿ ಯಪ್ಪ ಕಿರ್ಚಿಬಿಟ್ಟಿದ್ದೀನಿ ನಾನು. ಫುಲ್ಲು ಖುಷಿ ಒಂದು ಕಡೆ, ಮತ್ತು ಒಂಥರ ಭಯ. ಫಸ್ಟ್ ಟೈಮು ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಅಂದರೆ ಓದೋ ಟೈಮಲ್ಲೆಲ್ಲ ಜೋಕಾಲಿ ಹಾಕ್ಕೊಂಡು ಆಡ್ತಿದ್ವಲ್ಲ ಯುಗಾದಿ ಟೈಮಲ್ಲಿ, ಆಗ ಸ್ಟಾರ್ಟಿಂಗು ಸ್ವಲ್ಪ ದಿವಸ ಭಯ ಆಗುತ್ತಲ್ಲ, ಆ ಥರ ಭಯ ಆಯಿತು. ಬಟ್ ಫೈನಲಿ ಮುಗಿಸ್ಕೊಂಡು ಕೆಳಗೆ ಬಂದಮೇಲೆ ಪಾಪು ಇದನ್ನು ಆಡಬೇಕು ಅಂತ ಆಟ ಮಾಡಿದ್ಲು. ಅವಳಿಗೆ ಇದನ್ನು ನಾವು ಕೂರಿಸಿದ್ವಿ. ನೋಡಿ ಈ ರೀತಿ ಆಟ ಆಡ್ತಾ ಇದ್ದಾಳೆ. ಫುಲ್ಲು ಖುಷಿ ಮೇಡಮ್ ಅವ್ರಿಗೆ ಎಂಜಾಯ್, ಜಾಲಿ ಅನ್ನಂಗೆ ಡ್ರೈವಿಂಗ್ ಮಾಡ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಅವಳಿಗೆ ಫುಲ್ ಮಕ್ಕಳು ಏನೇನು ಆಟ ಆಡ್ತಿದ್ದಾರೆ ಎಲ್ಲನೂ ಬೇಕು ಅಂತ ಖುಷಿ. ಅದು ಆಡ್ತೀನಿ ಇದು ಆಡ್ತೀನಿ ಅಂತಲೇ ಇದ್ದಾಳೆ. ಹೋಗ್ಲಿ ಪಾಪ ಒಂದೋ ಎರಡೋ ಆಡ್ಸೋಣ ಅಂತ ನನ್ನ ಜೊತೆ ಮಾಮೂಲಿ ಅದನ್ನು ಆಡಿದ್ಲು ಡ್ರ್ಯಾಗನ್ದು. ಇದನ್ನು ಮತ್ತೆ ನೆಕ್ಸ್ಟು ಸೆಕೆಂಡ್ ಒನ್ನು ನಾನು ಮತ್ತೆ ನೆಕ್ಸ್ಟ್ ಆಡೋದಿಲ್ಲ. ಯಪ್ಪ ಅದರಲ್ಲಿ ಫುಲ್ಲು ಭಯ ಆಗೋಗಿತ್ತು. ಹಾಗಾಗಿ ನಾನೇನು ಆಡಲಿಲ್ಲ. ನೋಡಿ ಎಷ್ಟು ಫಾಸ್ಟಾಗಿ ರೌಂಡ್ ಆಗ್ತಾಯಿದ್ರು, ಆದರೂ ಅವಳಿಗೆ ಭಯ ಇಲ್ಲ. ನನಗೆ ಭಯನೇ ಆಗಿಲ್ಲ ಅಂತಾಳೆ. ಯಪ್ಪ ಮಕ್ಕಳು ಕತೆ, ನನಗೆ ಫುಲ್ಲು ಭಯ ದೇವರೇ. ಆದರೂ ಈ ಥರ ನಾನು ಯಾವತ್ತೂ ಜಾತ್ರೆಗಳಲ್ಲಿ ಈ ರೀತಿ ಆಟ ಆಡೋಕ್ಕೆ ಯಾವ ಜಾತ್ರೆಯಲ್ಲೂ ಹೋಗಿಲ್ಲ. ಎಲ್ಲ ಜಾತ್ರೆಗಳಲ್ಲೂ ಇಟ್ಟಿರ್ತಾರೆ ಈ ಥರ ಅಂದರೆ ಎಕ್ಸಿಬಿಷನ್ ಫುಲ್ಲು ಆಟ ಆಡೋಕ್ಕೆ. ಬಟ್ ನಾನು ಯಾವುದ್ರಲ್ಲೂ ಆಡಿಲ್ಲ ಬಿಡಿ. ಪಾಪು ಇದ್ಲಲ್ಲ ಅಂತ ಕರ್ಕೊಂಬಂದಿದ್ದು. ಅದರಲ್ಲಿ ಕಾರಲ್ಲಿ ಕೂತ್ಕೊಂಡು ಇದನ್ನು ನೋಡಿದ್ಲು. ಈ ಗೇಮ್ನು ನಾನು ಆಡಬೇಕು, ನಾನು ಬೋಟ್ ಓಡಿಸ್ಬೇಕು ಅಂತ ಫುಲ್ಲು ಹಠ ಮಾಡಿದ್ಲ. ಹಾಗಾಗಿ ನಾವು ಇಲ್ಲಿ ಕರ್ಕೊಂಬಂದು ಇಲ್ಲಿ ಸ್ವಲ್ಪ ಹೊತ್ತು ಆಡ್ಸೋಣ ಅಂತ. ನೋಡಿ ಫುಲ್ಲು ಖುಷಿ ಮೇಡಮ್ ಅವ್ರಿಗೆ. ನಾನು ಇದರಲ್ಲಿ ನಿನಗೆ ಆಗಲ್ಲ, ಟರ್ನ್ ಮಾಡಬೇಕು, ರೋಲ್ ಮಾಡಬೇಕು ಹ್ಯಾಂಡಲ್ಲಿ ಅಂದರೆ, ಇಲ್ಲ ನಾನು ಮಾಡ್ತೀನಿ ಅಂತ. ಫೈನಲಿ ಇದನ್ನು ಆಡಿದ್ಲು. ನೋಡೋಣ ಇದಾದಮೇಲೆ ಇದೇ ಲಾಸ್ಟು, ಇನ್ನೇನು ಆಡೋಂಗಿಲ್ಲ ಅಂತ ಹೇಳಿ ಕಳಿಸಿರೋದು. ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ಅಂತ ನಾನು ಫುಲ್ಲು ವೀಡಿಯೋ ಫುಲ್ಲು ಅವರು ಈ ಕಡೆ ಆಚೆ ಕಳಿಸೋ ತನಕ ಫುಲ್ಲು ವೀಡಿಯೋ ಮಾಡಿದೆ. ಚೆನ್ನಾಗಿ ಎಂಜಾಯ್ ಮಾಡಿದ್ಲು, ಫುಲ್ಲು ಖುಷಿ. ಅಲ್ಲಿ ಸೈಡಲ್ಲಿ ಪಕ್ಕದಲ್ಲಿ ಏರೋಪ್ಲೇನಿಂದ ಆಡ್ತಿದ್ದಾರೆ ನೋಡಿ, ಅದನ್ನೂ ಆಡ್ತೀನಿ ಅಂದ್ಲು. ಫಸ್ಟ್ ಇದು ಅಂತ ಇದಕ್ಕೆ ಬಂದಳು, ಯಾಕಂದರೆ ಅವಳಿಗೆ ವಾಟರ್ ಗೇಮ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಹೋಗ್ಲಿ ಪಾಪ ಮಕ್ಕಳಲ್ವಾ ಆಡ್ಕೊಳ್ಳಿ ಅಂತ ನಾನು ಆಯಿತು ಆಡ್ಕೊ ಅಂತ ಇದಕ್ಕೆ ಕಳಿಸಿದ್ದಾಯಿತು. ಇದು ಮುಗೀಲಿ ಫಸ್ಟು ಅಂತ. ಫುಲ್ಲು ಸಖತ್ತಾಗಿತ್ತು ಮಾತ್ರ. ಆದರೆ ಸೌಂಡು ತುಂಬ ಸಾಂಗ್ ಹಾಕಿದ್ರಲ್ವ ಮ್ಯೂಸಿಕ್ಕು, ಯಪ್ಪ ಅದಕ್ಕೆ ತಲೆನೋವೇ ಬಂತು ನನಗೆ. ಆ ಸೌಂಡಿಗೆ ತಲೆ ನೋವು ಬಂದು ಆಚೆ ಹೋಗೋಣ ಅಂತ ಇರಿಟೇಷನ್ ಆಗ್ತಾಯಿತ್ತು. ಯಪ್ಪ ನಾನು ಹೇಳ್ತಾನೆ ಇದ್ದೆ, ಬೇಡ ಬಾ ಹೋಗೋಣ, ಸಾಕು ಇನ್ನು 1-2 ಆಡಿದ್ರೆ ಸಾಕಲ್ವಾ ಅಂತ ಕರಿತಾನೆ ಇದ್ದೀನಿ, ಆಗ್ತಾಯಿಲ್ಲ ನಿಜ. ಅಷ್ಟು ತಲೆನೋವು ಬಂದುಬಿಟ್ಟಿತ್ತು. ತುಂಬ ಸೌಂಡ್ ಇರುತ್ತೆ. ಯಾರು ಯಪ್ಪ ಮಕ್ಕಳು ಹೇಗಿರ್ತಾರೆ ಅನ್ನಿಸ್ಬಿಡುತ್ತೆ. ಅದು ಬೇರೆ ಗ್ರೌಂಡ್ ಅಲ್ವಾ, ಫುಲ್ಲು ಪೊಲ್ಯೂಷನ್ನು, ಧೂಳು ಮುನ್ಸ್ಕೊಂಡೇ ಇದ್ದಾಳೆ ನೋಡಿ. ನಾವು ಬೇಡ ಸಾಕು ಆ ಗೇಮ್ಸಿನ ಅಂತ ಹೇಳಿ ಕರ್ಕೊಂಬಂದ ತಕ್ಷಣ ಫುಲ್ಲು ಮುನ್ಸ್ಕೊಂಡೇ ಇದ್ದಾಳೆ, ಮೂತಿ ಹೀಗೆ ಮಾಡಿಕೊಂಡು. ಏನೇನೋ ಮಸ್ಕ ಹೊಡ್ಕೊಂಡು ಪೂಸಿ ಹೊಡ್ಕೊಂಡು ಕರ್ಕೊಂಬಂದಿದ್ದಾಯಿತು. ಫೈನಲಿ ಯಪ್ಪ ಏನು ಜನ ಅಂತೀರಾ. ಹೋಗೋ ಟೈಮಲ್ಲಿ ಜನ ಇರಲಿಲ್ಲ, ಬರೋ ಟೈಮಲ್ಲಿ ಪ್ರಾಮಿಸು ಯಪ್ಪ ಎಷ್ಟು ಒಬ್ಬೊಬ್ಬರು ಆದಮೇಲೆ ಒಬ್ಬೊಬ್ಬರು ಒಂದೊಂದು ಹೆಜ್ಜೆಗೆ ಎಷ್ಟು ಟೈಮ್ ತೊಗೊಳ್ಳೋದು ಅಂದರೆ. ಮತ್ತು ಲಾಸ್ಟಲ್ಲಿ ಸಂದಿಲಿ ಸೈಡಲ್ಲಿ ಬಂದುಬಿಟ್ಟು ಫೈನಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಿದ್ದಾಯಿತು. ಆ ಸೌಂಡಿಗೆ ನನಗೆ ಫುಲ್ಲು ತಲೆನೋವು, ಇರಿಟೇಟು. ಯಾರಾದರೂ ಸಿಕ್ಕಿದ್ರೆ ಹೊಡೆದ್ಬಿಡ್ಬೇಕು ಅನ್ನೋ ಅಷ್ಟು ಇರಿಟೇಟ್ ಆಗ್ತಾಯಿತ್ತು. ತಲೆನೋವು, ಕೋಪ, ಬೇಜಾರಾಗ್ತಾಯಿತ್ತು. ಯಾಕೆಂದರೆ ಅವಳು ಬೇರೆ ನನಗೆ ಅದು ಆಡಿಸಿಲ್ಲ, ನೀನು ಇದು ಆಡಿಸಿಲ್ಲ ಅಂತ ಕೋಪ. ಫೈನಲಿ ನಾವು ಮನೆ ಕಡೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟೇ.